ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ ನಂತರ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಫಿಕ್ಸ್. ಹೈಕಮಾಂಡ್ ಕೈ ಸೇರಿದೆ ಸಚಿವರ ಕಾರ್ಯವೈಖರಿ ರಿಪೋರ್ಟ್. ಆ 7 ಸಚಿವರಿಗೆ ಸಂಪುಟ ಸರ್ಜರಿ ವೇಳೆ ಕೋಕ್. ಮಿನಿಸ್ಟರ್ಸ್ಗೆ ಶುರುವಾಯಿತು ಟೆನ್ಷನ್. ಬಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಸಿಗಲೆಂದು ರಥೋತ್ಸವಕ್ಕೆ ಹರಿಕೆ. ಮೋಕಾ ಗ್ರಾಮದ ಮಲ್ಲಿಕಾರ್ಜುನ ರಥೋತ್ಸವಕ್ಕೆ ಬಾಳೆಹಣ್ಣು ಅರ್ಪಣೆ. ಸಚಿವ ಸ್ಥಾನ ಸಿಗಲಿ ಅಂತ ಬರೆದು ತೇರಿಗೆ ಹರಕೆ ಹೊತ್ತ ಅಭಿಮಾನಿಗಳು. ವಿವಿಗಳನ್ನ ಮುಚ್ಚುವ ಸರ್ಕಾರದ ನಿರ್ಧಾರ ಖಂಡಿಸಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್. ಇಂದು ಶಿಕ್ಷಣ ದುಂಡು ಮೇಜಿನ ಸಭೆ ಕರೆದ ಬಿಜೆಪಿ. ಶಿಕ್ಷಣ ತಜ್ಞರ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಹೋರಾಟಕ್ಕೆ ಸಜ್ಜು. ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪಕ್ಕೆ ಮೂಗುದಾರ. ಕಳೆದ 15 ದಿನಗಳಲ್ಲಿ 50 ಮಂದಿಯ ಬಂಧನ. ಲೈಸೆನ್ಸ್ ಪಡೆಯದವರ ಮೇಲೆ ಕ್ರಮ. ಬೆದರಿಸಿ ಸುಲಿಗೆ ಮಾಡುತ್ತಿದ್ದವರು ಅರೆಸ್ಟ್. ಗೋಬಿ ಆಯಿತು, ಪಾನಿಪುರಿ ಆಯಿತು, ಕಬಾಬ್ ಆಯಿತು. ಟೇಸ್ಟಿ ಅಂತ ಹಸಿರು ಬಟಾಣಿ ಮೇಲೂ ನಿರ್ಬಂಧ ಸಾಧ್ಯತೆ. ಯಥೇಚ್ಛವಾಗಿ ಕೃತಕ ಬಣ್ಣ ಬಳಕೆ ಆರೋಗ್ಯದ ಮೇಲೆ ಪರಿಣಾಮ. ಆಹಾರ ಇಲಾಖೆ ಅಲರ್ಟ್. ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ಗಳ ಉತ್ಪಾದನಾ ಜಾಲ ಪತ್ತೆ. ಮುರುಘರಾಜೇಂದ್ರ ಆಯಿಲ್ ಇಂಡಸ್ಟ್ರಿ ಬಳಿಯ ಶೆಡ್ನಲ್ಲಿ ಪತ್ತೆ. ಚಾಕ್ಲೇಟ್ ತಯಾರಿಕೆಗೆ ಪೆಟ್ರೋಕೆಮಿಕಲ್ ಮತ್ತು ದನದ ಕೊಂಬು ಮಾದರಿಯ ವಸ್ತು ಬಳಕೆ. ಪ್ರಜಾ ಕಲ್ಯಾಣ ಸಮಿತಿಯಿಂದ ಆರೋಗ್ಯ ಇಲಾಖೆಗೆ ದೂರು. ಮಾನವೀಯತೆಯನ್ನೇ ಮರೆತ ಬೆಂಗಳೂರು ಪೊಲೀಸರು. ತಡರಾತ್ರಿಯವರೆಗೆ ಠಾಣೆಯಲ್ಲೇ ಕೂರಿಸಿಕೊಂಡಿದ್ದರಿಂದ ಗರ್ಭಿಣಿ ಪರದಾಟ. ನ್ಯೂಸ್ ಫಸ್ಟ್ ಸ್ಥಳಕ್ಕೆ ಹೋಗ್ತಿದ್ದಂತೆ ಸಖಿ ಕೇಂದ್ರಕ್ಕೆ ಮಹಿಳೆ ಶಿಫ್ಟ್. ಕೊನೆಗೂ ಗಂಡು ಮಕ್ಕಳ ಕಷ್ಟ ಅರ್ಥ ಮಾಡಿಕೊಂಡ ಕೆಎಸ್ಆರ್ಟಿಸಿ. ಹಣ ಕೊಟ್ಟರೂ ಸೀಟ್ ಸಿಗದೆ ಪರದಾಡ್ತಿದ್ದ ಗಂಡಸರಿಗೆ ಗುಡ್ ನ್ಯೂಸ್. ಇನ್ಮುಂದೆ ಪುರುಷರು ಕೂರುವ ಆಸನದಲ್ಲಿ ಅವರೇ ಕೂರಬೇಕು ಎಂದು ಮೈಸೂರು ಸಾರಿಗೆ ನಿಗಮ ಸೂಚನೆ. ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಪ್ರಕರಣ. ಫೆಬ್ರವರಿ 24ಕ್ಕೆ ಕರೆ ನೀಡಿದ್ದ ಮೈಸೂರು ಚಲೋ ಹಾಗೂ ಜನಜಾಗೃತಿ ಕಾರ್ಯಕ್ರಮಕ್ಕೆ ಬ್ರೇಕ್. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಪೊಲೀಸರಿಂದ ಅನುಮತಿ ನಿರಾಕರಣೆ. ಬೆಂಗಳೂರು ನಗರದಲ್ಲಿ ಹೆಚ್ಚಾದ ಸ್ಕಿಮ್ಮರ್ಗಳ ಹಾವಳಿ. ವೃದ್ಧರೇ ಇವರ ಟಾರ್ಗೆಟ್. ಎಟಿಎಂ ವಿಡ್ರಾ ಮಿಷನ್ಗೆ ಸ್ಕ್ರಿಪ್ಟಿಂಗ್ ಅಳವಡಿಸಿ ವಂಚನೆ. ಫ್ರೇಸರ್ ಟೌನ್ ಪೊಲೀಸರಿಂದ ಆರೋಪಿಗಳ ಬಂಧನ. ಮಂಡ್ಯದ ಹೇಮಾವತಿ ನಾಲೆ ಆಧುನೀಕರಣ ನೆಪದಲ್ಲಿ ಕೋಟಿ ಲೂಟಿ. ಕಳಪೆ ಕಾಮಗಾರಿಗೆ 3 ವರ್ಷದಲ್ಲಿ ಕಿತ್ತು ಬಂದ ಕಾಂಕ್ರೀಟ್. ಮತ್ತೊಂದೆಡೆ ಗೇಟ್ ಅಳವಡಿಸದೆ ಬಿಲ್ ಪಡೆದ ಗುತ್ತಿಗೆದಾರ. ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ ಎಂದು ರೈತ ಮುಖಂಡರ ಆರೋಪ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾದ ಕದಿಮರ ಕಾಟ. ತಡರಾತ್ರಿಯವರೆಗೂ ಮುಸುಕುದಾರಿಗಳಿಂದ ಮನೆಯ ಡೋರ್ ಒಡೆಯಲು ಯತ್ನ. ಮನೆ ಮಾಲೀಕ ಕರೆಂಟ್ ಹಾಕ್ತಿದ್ದಂತೆ ಗೇಟ್ ಜಿಗಿದು ಪರಾರಿಯಾದ 3 ಕದಿಮರು. ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಅನಾರೋಗ್ಯ. ದೆಹಲಿಯಲ್ಲಿ ಸರ್ ಗಂಗಾರಾಮ್ ಆಸ್ಪತ್ರೆಗೆ ದಾಖಲು. ಸೋನಿಯಾ ಆರೋಗ್ಯದ ಮೇಲೆ ತಜ್ಞ ವೈದ್ಯರಿಂದ ನಿಗಾ. ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರ್ತಿದ್ದಂತೆ ವಿಪಕ್ಷ ಆಪ್ನಿಂದ ಹೋರಾಟ. ಮಹಿಳೆಯರಿಗೆ ಮೊದಲ ಸಂಪುಟದಲ್ಲೇ 2,500 ರೂಪಾಯಿ ಘೋಷಿಸುವುದಾಗಿ ಆಶ್ವಾಸನೆ. ಈಗ ಅನೌನ್ಸ್ ಮಾಡದ ಕೇಸರಿ ಪಡೆಯ ನಿರ್ಧಾರಕ್ಕೆ ಮಾಜಿ ಸಿಎಂ ಅತೀಶಿ ಖಂಡನೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಯೂಟ್ಯೂಬ್ ಚಾನೆಲ್ಗಳ ವಿಕೃತಿ. ಮಹಿಳೆಯರು ಪುಣ್ಯ ಸ್ನಾನ ಮಾಡೋದನ್ನ ಚಿತ್ರೀಕರಿಸಿ ಅಪ್ಲೋಡ್.
2 ಸೋಷಿಯಲ್ ಮೀಡಿಯಾ ಖಾತೆಗಳ ವಿರುದ್ಧ ಪ್ರಕರಣ ದಾಖಲು. ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಯಜುವೇಂದ್ರ ಚಹಲ್, ಧನಶ್ರೀ ಗುಡ್ ಬೈ. ಬಾಂದ್ರಾ ಫ್ಯಾಮಿಲಿ ಕೋರ್ಟ್ನಿಂದ ವಿಚ್ಛೇದನ ಮಂಜೂರು. ಹೊಂದಾಣಿಕೆಯ ಸಮಸ್ಯೆ ನೀಡಿ ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್. ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ಮುಂಬೈ ಕಾದಾಟ. ಸತತ 3ನೇ ಗೆಲುವು ದಾಖಲಿಸಲು ಸ್ಮೃತಿ ಮಂದನ ಪಡೆ ಸಜ್ಜು. ಬೆಂಗಳೂರಿಗೆ ಟಕ್ಕರ್ ಕೊಡಲು ಹರ್ಮನ್ಪ್ರೀತ್ ಕೌರ್ ಪಡೆ ಸಿದ್ಧತೆ. ಬೆಂಗಳೂರಿನಲ್ಲಿಂದು ಮಹಿಳೆಯರ ಪ್ರೀಮಿಯರ್ ಲೀಗ್ ಪಂದ್ಯ ಹಿನ್ನೆಲೆ ಬೆಂಗಳೂರು ಪಂದ್ಯಗಳಿಗೆ ಮೆಟ್ರೋ ರೈಲು ವ್ಯವಸ್ಥೆಗಳ ವಿಸ್ತರಣೆ. ಕ್ರಿಕೆಟ್ ಪಂದ್ಯಗಳಿಗೆ ಪ್ರಯಾಣಿಸಲು ಮತ್ತು ಹಿಂತಿರುಗಲು ವ್ಯವಸ್ಥೆ. ನ್ಯಾಚುರಲ್ ಸ್ಟಾರ್ ಮೋಹನ್ ಲಾಲ್ ನಟನೆಯ ದೃಶ್ಯಂ 3 ಬರೋದು ಕನ್ಫರ್ಮ್. ಶೀಘ್ರದಲ್ಲೇ ಸೆಟ್ಟೇರಲಿದೆ ಶೂಟಿಂಗ್. ದೃಶ್ಯಂ ಭಾಗ 1, ಭಾಗ 2ರ ಸೂಪರ್ ಹಿಟ್ ಬೆನ್ನಲ್ಲೇ ದೃಶ್ಯಂ 3 ತೆರೆಗೆ ತರಲು ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.